ಬೋರ್ಡ್ ವ್ಯಾಪ್ತಿನಲ್ಲಿ ಹಿಂದಿನ ವಾರ ಖಾಸಗಿ ಫ್ಲವರ್ ಮಾರ್ಕೆಟ್ ಓಪನ್ ಮಾಡಬೇಕಂತ ಅಲ್ಲಿ ಏನೋ ಕ್ರಮ ತಗೊಂಡಿದ್ರು ಅವರು, ಕಂಟೋನ್ಮೆಂಟ್ ಬೋರ್ಡ್ ಅವರು. ಯಾವುದೇ ಖಾಸಗಿ ಅಥವಾ ಸರ್ಕಾರಿ ಹೂವಿನ ಮಾರ್ಕೆಟ್ ನಾವು ಓಪನ್ ಮಾಡಬೇಕಂದ್ರೆ ಅದು APMC ಕಾನೂನು ಅಡಿಯಲ್ಲಿ ರೆಗ್ಯುಲೇಟೆಡ್ ಆಕ್ಟಿವಿಟಿ ಆಗುತ್ತೆ. ಯಾಕೆಂದರೆ ಫ್ಲವರ್ ಆಲ್ಸೋ ಇಸ್ ಎ ರೆಗ್ಯುಲೇಟೆಡ್ ಕಮೋಡಿಟಿ. ಸೊ APMC ನಲ್ಲಿ ಆ ಒಂದು ಜಾಗವನ್ನು ನಾವು ನೋಟಿಫೈಡ್ ಏರಿಯಾ ಅಂತ ಹೇಳಿ ನಾವು ಅದಕ್ಕೆ ಪರ್ಮಿಷನ್ ಕೊಡಲಿಲ್ಲ ಅಂದರೆ ಅಲ್ಲಿ ಹೋಲ್ಸೇಲ್ ವ್ಯಾಪಾರ ಹಾಗೂ ಲಿಮಿಟೆಡ್ ರಿಟೇಲ್ ವ್ಯಾಪಾರ ಅಲ್ಲಿ ಮಾಡಲಿಕ್ಕೆ ಆಗಲ್ಲ. ಇವತ್ತು ಎಲ್ಲ ವ್ಯಾಪಾರಿಗಳು ಅವರು ನನ್ನ ಕಡೆ ಬಂದರು. ಇಲ್ಲಿಂದ ನಮ್ಮ ಶಾಸಕರು ಬಂದರು. ಅವರೆಲ್ಲರ ಜೊತೆ ನಾವು ಮಾತಾಡಿದ್ದೀವಿ. ಅವರಿಗೆ 2 ಆಪ್ಷನ್ಸ್ ನಾವು ಕೊಟ್ಟಿದ್ದೀವಿ. ಮೂಲತಃ APMC ಮಾರ್ಕೆಟಲ್ಲಿ ಅವ್ರಿಗೆ ಜಾಗ ಹುಡುಕಿ ಕೊಡ್ತೀವಂತ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ವಿ. ಅಲ್ಲಿ ಹೋಗಿ ಯಾರು ಹೋಲ್ಸೇಲರ್ಸ್ ಇರ್ತಾರೆ ಅಲ್ಲಿ ವ್ಯಾಪಾರ ಮಾಡಲಿಕ್ಕೆ ಯಾವುದೇ ಅಡ್ಡಿ ಇಲ್ಲ. ಸೊ ಅಲ್ಲಿ ವ್ಯಾಪಾರ ಮಾಡ್ಕೋಬೋದು. ಎರಡನೇದು, ಹಾರ್ಟಿಕಲ್ಚರ್ ಇಲಾಖೆಯಿಂದ ಏನೋ ಒಂದು ಫ್ಲವರ್ ಮಾರ್ಕೆಟ್ ಆಲ್ರೆಡಿ ಆಕ್ಷನ್ ಮುಖಾಂತರ ಅಲ್ಲಿ ಮಾರಾಟ ಮಾಡಲಿಕ್ಕೆ ಕೊಳ್ಳಲಾಗಿದೆ. ಅಲ್ಲಿನೂ ಇನ್ನೂ ಸ್ವಲ್ಪ ಶಾಪ್ಸ್ ಹಾಕಿ ಆ ಏರಿಯಾನು APMC ಮಾರ್ಕೆಟ್ ಅಡಿಯಲ್ಲಿ ಒಂದು ಸಬ್ ಮಾರ್ಕೆಟ್ ಅಂತ ನೋಟಿಫೈ ಮಾಡಿ ಅಲ್ಲಿ ವ್ಯಾಪಾರ ಮಾಡಲಿಕ್ಕೂ ಅವಕಾಶ ಮಾಡಿ ಕೊಡ್ತೀವಂತ ನಾನಿವತ್ತು ಹೇಳಿದ್ದೀನಿ. ಎಲ್ಲ ವ್ಯಾಪಾರಿಗಳು ಇನ್ ಪ್ರಿನ್ಸಿಪಲ್ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಜೊತೆಯಲ್ಲಿ 1-2 ಬೇಡಿಕೆಗಳನ್ನು ನಮ್ಮ ಎದುರುಗಡೆ ಇಟ್ಟಿದ್ದಾರೆ. ಒಂದೇನಂದರೆ, ಸರ್ಕಾರಿ ಆದೇಶದ ಪ್ರಕಾರ ಬರೀ 1 ವರ್ಷದ ಅವಧಿಗೆ ನೀವು ಟೆಂಡರ್ ಕರೀತೀರಾ. ಪ್ರತಿ ವರ್ಷ ಟೆಂಡರ್ ಕರೆದುಬಿಟ್ಟು ನೀವು ನಮಗೆ ಶಾಪ್ ಕೊಡೋದು ಬಹಳ ನಮಗೆ ಕಷ್ಟ ಆಗುತ್ತೆ ಅಂತ ಹೇಳಿದರು. ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸೇಷನ್ ನಾನು ಕೊಡ್ತೀನಂತ ನಾನು ಅವರಿಗೆ ಹೇಳಿದ್ದೀನಿ. ಎರಡನೇದು ಏನು ಹೇಳಿದ್ದಾರೆ ಅಂದರೆ, ಈಗ APMCಯಲ್ಲಿ ನಾವು ತಕ್ಷಣ ಹೋಗಿ ಅಲ್ಲಿ ವ್ಯಾಪಾರ ಮಾಡಬೇಕಂದ್ರೆ ಮತ್ತೆ ನಾವು ಅಲ್ಲಿ ಆಕ್ಷನಲ್ಲಿ ಭಾಗಿಯಾಗಿ ಮತ್ತೆ ಮಾಡೋದು ನಮಗೆ ಕಷ್ಟ ಆಗ್ಬೋದು ಅಂತ ಹೇಳಿದರು. ಸೊ ಒಂದು ತಾತ್ಕಾಲಿಕವಾಗಿ ಅವರಿಗೆ ರಿಲೀಫ್ ಕೊಡ್ತೀನಂತ ನಾನು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೀನಿ. ಸದ್ಯಕ್ಕೆ ಆ ಸಮಸ್ಯೆಯನ್ನು ನಾವು ನಮ್ಮ ಹಂತದಲ್ಲಿ ಬಗೆಹರಿಸಿದ್ದೀವಿ. ಧನ್ಯವಾದ. ಅವರೆಲ್ಲರ ಜೊತೆ ನಾವು ಮಾತಾಡಿದ್ದೀವಿ. ಅವರಿಗೆ 2 ಆಪ್ಷನ್ಸ್ ನಾವು ಕೊಟ್ಟಿದ್ದೀವಿ. ಮೂಲತಃ APMC ಮಾರ್ಕೆಟಲ್ಲಿ ಮೊನ್ನೆ 1 ವಾರದಿಂದ ಫ್ಲವರ್ ಮಾರ್ಕೆಟ್ ಬಗ್ಗೆ ಭಾಳ ಚರ್ಚೆ ನಡೀತಾ ಇತ್ತು. ಫ್ಲವರ್ ಅಸೋಸಿಯೇಷನ್ ಮೆಂಬರ್ಸ್ ಮತ್ತು ಟ್ರೇಡರ್ಸ್ ಸ್ವಲ್ಪ ಪ್ರಾಬ್ಲಮ್ದಲ್ಲಿ ಇದ್ರು. ಅವರು ಕ್ಯಾಂಟೋನ್ಮೆಂಟ್ದಲ್ಲೇ ಒಂದು ಫ್ಲವರ್ ಮಾರ್ಕೆಟ್ ಮಾಡಿದ ಪ್ರಯತ್ನ ಇತ್ತು. ಅದು APMC ರೆಗ್ಯುಲೇಷನ್ಸ್ ಪ್ರಮಾಣ ಆಗೋದಿಲ್ಲ ಅಂತ APMC ಡೆಪ್ಯೂಟಿ ಡೈರೆಕ್ಟರ್ ಮತ್ತು DC ಸಾಹೇಬ್ ಹೇಳಿದ ಮೇಲೆ ಅವ್ರಿಗೆ ಎಲ್ಲೇ ಈಗ ಮಾಡ್ತಾ ಇದ್ದಾರೋ ಫ್ಲವರ್ ಮಾರ್ಕೆಟ್ ಅಶೋಕ್ ನಗರದಲ್ಲೇ ಇದೆ, ಅಲ್ಲೇ ಅವ್ರಿಗೆ ಅಕೊಮಡೇಟ್ ಮಾಡೋಣ. ಅದು ಬೇರೆ ಅವ್ರಿಗೆ ಎಲ್ಲೇ APMCಗೆ ಹೋಗೋದಿದೆ, ಅವರು APMCಗೆ ಹೋಗ್ಬೋದು. ಅಲ್ಲೇ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡೋದಂದ್ರೆ APMC ಸೆಕ್ರೆಟರಿ ಮತ್ತು ಡೆಪ್ಯೂಟಿ ಡೈರೆಕ್ಟರ್ ಹಾರ್ಟಿಕಲ್ಚರ್ ಅವರು ಹೇಳಿದ್ದಾರೆ. ಯಾರು ಪ್ರವಾಹದಿಂದ ವ್ಯವಹಾರ ಮಾಡ್ತಾ ಇದ್ದಾರೋ, ಮೊದಲಿಂದ ಮಾಡ್ತಾ ಇದ್ದಾರೋ, ಅವ್ರಿಗೆ ಪ್ರೊಟೆಕ್ಟ್ ಮಾಡೋದು ನಮ್ಮ ಕರ್ತವ್ಯ. ಅವ್ರ ಫ್ಯಾಮಿಲಿ ಹತ್ರ ಮೇಲೆ ಅವ್ರು ರನ್ ಮಾಡ್ತಾರೆ. ಅವ್ರಿಗೆ ನಾವು ಪ್ರೊಟೆಕ್ಟ್ ಮಾಡಿ ಕಾನೂನು ಪ್ರಕಾರ ಏನಿದೆ ಅದು ನಾವು ಮಾಡಿಕೊಡೋದು ಅವ್ರಿಗೆ ಆಶ್ವಾಸನೆ. ಎಲ್ಲ ಮಾಧ್ಯಮದವರಿಗೆ ಮೊದಲು ನಾನು ಧನ್ಯವಾದನ ಹೇಳ್ತೀನಿ. ಯಾಕಂದ್ರೆ ನಮ್ಮ ಏನ್ ಅಂತಂಬರು ಕ್ಯಾಂಟೋನ್ಮೆಂಟ್ ಹೋಗಿದ್ರು, ಮನವೊಲಿಸಿ ಅವ್ರಿಗೆ ಕರ್ಕೊಂಡ್ ಬರ್ಲಿಕ್ಕೆ ಅವ್ರದ್ದು ಕೂಡ ಒಂದು ದೊಡ್ಡ ಪಾತ್ರ ಇದೆ. ಏನು ಇವಾಗ ಹಳಿ ಜನ ಮೊದ್ಲಿಂದ ಕೂಡ ವ್ಯಾಪಾರ ಮಾಡ್ತಾ ಇದ್ದಾರೆ. ಅವರು ಬೇರೆದಾರ ಇದಾದ್ರೆ ಅವ್ರಿಗೂ ಒಂದು ತೊಂದರೆ ಆಗ್ತಿದೆ. ಅವ್ರಿಗೇನ್ ಅವ್ರದ್ದು ನ್ಯಾಯ ಕರೆಕ್ಟ್ ಇದೆ. ಅವ್ರಿಗೆ ಪದೇ ಪದೇ ಆಪ್ಷನ್ ಆಗೋದಾಗ್ಲಿ, ಮತ್ತೆ ಪದೇ ಪದೇ ಬೇರೆದಾರಲ್ಲಿ ಬಂದ್ ಕೂತ್ರೆ ಅವ್ರಿಗೂ ಕೂಡ ತೊಂದರೆ ಆಗತ್ತೆ. ಮತ್ತೆ ಕ್ಯಾಂಟೋನ್ಮೆಂಟ್ ನಮ್ ರೂಲ್ಸ್ ನಲ್ಲಿ ಕೊಡಲ್ಲ ಅಂತ ನಂದು ಒಂದು ಹೋರಾಟ ಇತ್ತು. ಆ ಹೋರಾಟಕ್ಕೆ ನನಗೆ ಜಯ ಸಿಕ್ಕಿದೆ. ಆ ಜಯ ಸಿಗ್ಲಿಕ್ಕೆ ಕಾರಣ ಕೂಡ ನನ್ನ ಅಂತಂಬ್ರು ಅಂತ ನಾ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವರು ನನ್ನ ಮಾತಿಗೆ ಮರ್ಯಾದೆ ಕೊಟ್ಟು ನಾವ್ ಏನೋ ಮಾಡ್ತೀವಿ ಅಂತ ತಿರ್ಗಾ ಬಂದು ಅದೇ ಮಾರ್ಕೆಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೂ ನಮ್ಮ ಅಧಿಕಾರಿಗಳಾಗ್ಲಿ, ನಮ್ಮ ರಾಜು ಶೇಟ್ MLA ಸಾಹೇಬ್ರಾಗ್ಲಿ, ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಸಾಹೇಬ್ರಾಗ್ಲಿ, APMC ದವರಾಗ್ಲಿ, ಹಾರ್ಟಿಕಲ್ಚರ್ ದವರಾಗ್ಲಿ, ಎಲ್ಲಾರು ಕೂಡ ಒಕ್ಕಟ್ಟಾಗಿ ಇದರೊಳಗೆ ಜಯ ಗಳಿಸಿದೀವಿ. ಮುಂದೂ ಕೂಡ ನಾವು ಜಯ
ಹೋಗ್ತೀವಿ. ಮತ್ತೆ ಏನ್ ನಮ್ಗ ಅನುಕೂಲತೆ ಬೇಕು, ಯಾವ ತರ ನಮ್ಮ ಎಲ್ಲಾ ಅಂತಂಬ್ರದ್ದು ನಾವು ಬೇಡಿಕೆ ಇಟ್ಟಿದ್ವಿ, ಅದಕ್ಕೆ ಅವ್ರೆಲ್ಲಾರು ಅದಕ್ಕೆ ಒಪ್ಕೊಂಡಿದ್ದಾರೆ. ಅದಕ್ಕೆ ನಾನು ಎಲ್ಲರಿಗೂ ಧನ್ಯವಾದನ ಹೇಳ್ತಾ, ಇದು ಏನ್ ನಡೀತಾ ಇದೆ ನಮ್ಮ ಮಾರ್ಕೆಟ್ ಅದೇ ರೀತಿ ನಾವು ಒಕ್ಕಟ್ಟಾಗಿ ನಾವು ನಡ್ಕೊಂಡು ಹೋಗ್ತೀವಿ. 21ನೇ ತಾರೀಕಿಗೆ ಒಂದ್ ಮೀಟಿಂಗ್ ಇದೆ, ಆ ಮೀಟಿಂಗ್ ದಲ್ಲಿ ಕೂಡ ನಾವು ಫೈನಲ್ ಮಾಡ್ಕೊಂಡು ಒಕ್ಕಟ್ಟಾಗಿ ನಮ್ ಏನ್ ಹಳಿ ಹೂ ಮಾರಾಟ ಮಾಡೋರ್ ಅದಾರ, ಅವ್ರು ದೊಡ್ಡವ್ರ ಅದಾರ, ಹಿರಿಯರ್ ಅದಾರ ಅದ್ರೊಳಗೆ, ಅವ್ರಿಗೆ ನಾವು ಬಿಟ್ಟು ಹೋಗಿಲ್ದಂಗ ಅಂತ ಹೇಳಿ ಹೋರಾಟ ಮಾಡಿ ನಾವು ಹೊಳೆ ಕರ್ಕೊಂಡ್ ಬಂದಿದ್ವಿ. ಅವ್ರಿಗೆ ಏನ್ ಅನುಕೂಲತೆ ಬೇಕು ಅದಕ್ಕೆ ನಾವು ಮಾಡ್ಲಿಕ್ಕೆ, ಹಾಗೆ ಅವ್ರ ಜೊತೆಗೆ ನಾನು ನಿಂತು ಅವ್ರ ಹೋರಾಟ ಮಾಡಿ ಅವ್ರಿಗೆ ಏನ್ ಅನುಕೂಲ ಆಗ್ಬೇಕು ಮಾಡ್ಕೊಡುದು ನನ್ ಕರ್ತವ್ಯ ಇದೆ. ಅದ್ ನಾ ಮಾಡೇ ಮಾಡ್ತೀನಿ. ಮತ್ ಮಿನಿಸ್ಟರ್ ಸತೀಶ್